ಬಸವರಾಜ್ ಗೌಡ್ರೆ, ಅಕ್ಟೋಬರ್ ಅನ್ನೋದು ಒಂದು ಡೆಡ್ ಲೈನು. ನಿಮ್ಮ DCM DK ಶಿವಕುಮಾರ್ ಅವರ ಪ್ರಕಾರ ನೀವೇನು ನಮಗೆ ಭರವಸೆ ಕೊಟ್ಟಿದ್ರು ಆ ಭರವಸೆನ ಈಡೇರಿಸಿ ಅಂತ. ಆದರೆ ಅದಕ್ಕೂ ಮುಂಚೆ ಪುನರ್ರಚನೆ ಮಾಡಿ ಅದಕ್ಕೆ ಬ್ರೇಕ್ ಹಾಕಬೇಕು ಅಂತ ಸಿದ್ದರಾಮಯ್ಯ ಅವರು ಬಣ ನೋಡ್ತಾ ಇದೆ ಅನ್ನೋದು ನಿಮ್ಮದೇ ರಾಜಕೀಯ ವಲಯದಿಂದ ಬಂದಿರೋ ಮಾಹಿತಿ. ಹಾಗಾಗಿ ಅಲ್ಲಿವರೆಗೂ ಅಂತೂ ಸಂಪುಟ ಪುನರ್ರಚನೆ ಆಗೋದಿಲ್ಲ, ಅದು ಫೆಬ್ರವರಿಗೆ ಮುಂದಕ್ಕೆ ಹೋಗುತ್ತೆ ಅಂತ. ನೋಡಿ, ಅಕ್ಟೋಬರ್ ಅನ್ನೋದು ಒಂದು ಡೆಡ್ಲೈನ್ ಅನ್ನೋದು ನಮ್ಗೆ ಗೊತ್ತಿಲ್ಲ, ಅದು ಊಹಾಪೋಹ. ಯಾಕಂದರೆ ಅದು ಅಕಸ್ಮಾತ್ ನೀವು ಹೇಳ್ತಾ ಇರ್ತಕ್ಕಂಥದ್ದು ಏನೋ ಒಂದು ಚರ್ಚೆ ಆಗಿದ್ರೆ ಗೊತ್ತಿರತಕ್ಕಂಥದ್ದು ಮಾನ್ಯ DK ಶಿವಕುಮಾರ್, ಮಾನ್ಯ ಸಿದ್ದರಾಮಯ್ಯನವರು, ಹೈಕಮಾಂಡ್ ರಾಹುಲ್ ಗಾಂಧಿಯವರು ಅಥವಾ ಖರ್ಗೆ ಸಾಹೇಬರು, ಇವ್ರಿಗೆ ಮಾತ್ರ ಗೊತ್ತಿರ್ತದೆ. ವೇಣುಗೋಪಾಲ್, KC ವೇಣುಗೋಪಾಲ್, ಸುರ್ಜೇವಾಲಾ ಗೊತ್ತಿರ್ತದೆ. ಅವ್ರು ಯಾರು ಎಲ್ಲೂ ಅಧಿಕೃತವಾಗಿ ಎಲ್ಲೂ ಹೇಳಿಕೆ ಕೊಟ್ಟಿಲ್ಲ ಇದ್ರ ಬಗ್ಗೆ. ಸೊ ಹಂಗಾಗಿ ನಾವು ಅದ್ರ ಬಗ್ಗೆ ಮಾತಾಡ್ತಾ ಇರೋದು ಊಹಾಪೋಹ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು. ಎರಡನೇದು, ಇವಾಗಲೇ ಮಂತ್ರಿಗಿರಿ ರೀಶಫಲ್ ಆಗಬೇಕು ಅಂತ ಹೇಳಿ ಯಾರು ಡಿಮ್ಯಾಂಡ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಯಾರು ಆಕಾಂಕ್ಷಿಗಳಿದ್ರೆ ಅವರು ಮನವಿ ಮಾಡ್ಬೋದು, ನನಗೂ ಒಂದು ಅವಕಾಶ ಕೊಡಿ, ರೀಶಫಲ್ ಮಾಡಿ ನನಗೊಂದು ಅವಕಾಶ ಕೊಡಿ ಅಂತ. ಯಾರು ಒತ್ತಾಯ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಸರ್ಕಾರದ ಮುಖ್ಯಸ್ಥರಾದ ಮಾನ್ಯ ಸಿದ್ದರಾಮಯ್ಯನವರೇ ಅವ್ರು ತೀರ್ಮಾನ ಮಾಡ್ತಾರೆ, ಯಾರು ಬರಬೇಕು, ಯಾರು ಮಂತ್ರಿ ಆಗಬೇಕು, ಯಾರಿಗೆ ಅವಕಾಶ ಕೊಡಬೇಕಂತ ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರು ತೀರ್ಮಾನ ಮಾಡೋದು ಕೂಡ ಮಾನ್ಯ DK ಶಿವಕುಮಾರ್ ಚರ್ಚೆ ಮಾಡಿ ಪ್ರಾದೇಶಿಕವಾರು ಮತ್ತು ಹಿರಿತನಕ್ಕೂ ಕೆಲವರು ಕೊಡಬೇಕಾಗ್ತದೆ. ಕೆಲವ್ರನ್ನ ಕೆಲವರು ಸ್ಪೀಕರ್ ಮಾಡಬೇಕು, ಕೆಲವ್ರನ್ನ ಮಂತ್ರಿ ಮಾಡಬೇಕು, ಆ ಥರದ ಚರ್ಚೆಗಳಾಗ್ತವೆ. ಇಲ್ಲಿ ಒಂದೇ ಸಮುದಾಯದವರು 2-3 ಜನ ಹಿರಿಯರಿರ್ತಾರೆ, ಅವ್ರಿಗೊಬ್ರು ಕೊಡಬೇಕು, ಅವ್ರಿಗೆ ಬಿಡಬೇಕಾಗುತ್ತೆ. ಅವಾಗ ಅವರು ನಾನು 6 ಸಲ ಗೆದ್ದಿದ್ದೀನಿ, ನಾನು 5 ಸಲ ಗೆದ್ದಿದ್ದೀನಿ, ನಾನು ಕೊಟ್ಟಿಲ್ಲ ಅಂತ ಹೇಳಿ ಅವ್ರಿಗೊಂದು ಸ್ವಲ್ಪ ಅಸಮಾಧಾನ ಬರ್ಬೋದು. ಆದರೆ ಎಷ್ಟು ಅವಕಾಶ 33 ಜನ ಮಂತ್ರಿಗಳು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಆ ಸಮಯದಲ್ಲಿ ಅವ್ರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳು ಮಾಡ್ಕೊಂಡಿರ್ತಕ್ಕಂಥದ್ದಾಗಬಹುದು, ನಿಗಮ ಮಂಡಳಿಗಳು ಮಾಡಿ ಅವ್ರಿಗೆ ಚೇರ್ಮನ್ ಕೊಟ್ಟು ಅವ್ರಿಗೆ ಚೇಂಜ್ ಆದ್ರೆ ಒಂದು 10 ರಿಂದ 12 ಜನ ಚೇಂಜ್ ಆಗ್ತಾರಾ? ಆಗಬಹುದು, 10, 12 ಆಗ್ಬೋದು, 3 ಆಗ್ಬೋದು, 15 ಆಗ್ಬೋದು. ಅದನ್ನ ನಾವು ಹೇಳಿದ್ರೆ ಬಟ್ ಅದು ಖಚಿತವಾದ ಮಾಹಿತಿ ಆಗಲ್ಲ. ನೀವು ಹೇಳೋಷ್ಟು ನಿಮ್ಮ ಪೊಲಿಟಿಕಲ್ ಫೀಲ್ಡ್ ಇದೆಯಲ್ಲ, ನೀವು ಹೇಳೋಷ್ಟು ಸೀದಾ ಹೋಗ್ತಾ ಇದ್ದಿದ್ರೆ ನಾವು ಚರ್ಚೆ ಮಾಡೋ ಇಲ್ಲ. ಒಂದು ನಾನು ಹೇಳ್ತೀನಲ್ಲ, ಆಕಾಂಕ್ಷಿಗಳು ತುಂಬಾ ಜನ ಇದ್ದಾರೆ. ಅವರು ಆಲ್ರೆಡಿ ಕೇಳ್ತಾ ಇದ್ದಾರೆ. 2 ವರ್ಷ ಸರ್ಕಾರ ಮುಗ್ದಿರೋದ್ರಿಂದ 2 ವರ್ಷ ಇವಾಗ ಮುಗ್ದಿದೆ, ಇನ್ನೂ 2.5 ವರ್ಷ, ಕೊನೆಯ 5-6 ತಿಂಗಳಿರ್ತಾವಲ್ಲ ಸರ್ಕಾರದಲ್ಲಿ, 3ನೇ ವರ್ಷದಲ್ಲಿ ಅದು ಚುನಾವಣಾ ಮೂಡ್ಗೆ ಹೋಗ್ಬಿಡ್ತಾರೆ ಎಲ್ಲರೂ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಸರ್ಕಾರ ಕೊನೆ ವರ್ಷ 5ನೇ ವರ್ಷದಲ್ಲಿ. ಸೊ ಹಾಗಾಗಿ 2 ವರ್ಷ ಮುಗಿದ್ರೆ ಇನ್ನು 2 ವರ್ಷ ನಾವು ಇನ್ನು ಬೇರೆ ಅವಕಾಶ ಕೊಡಿ ಅಂತ ಕೇಳುವಂತವ್ರು ಶುರು ಆಗಿದ್ದಾರೆ ಆಲ್ರೆಡಿ. CM ಕುರ್ಚಿಗ ಅಥವಾ ಮಂತ್ರಿಗಿರಿಗೆ? ಮಂತ್ರಿಗಿರಿ. ಸೊ ಹಾಗಾಗಿ ಅದ್ರೊಳಗೆ ಏನು ತಪ್ಪಿಲ್ಲ. ಈಗ ಯಾರು ಆಕಾಂಕ್ಷಿಗಳು ಕೇಳುವಂಥದ್ರೊಳಗೆ ಏನು ತಪ್ಪಿಲ್ಲ. ಬಟ್ ಅವ್ರೇನು ಬಹಿರಂಗವಾಗಿ ಯಾರು ಮಾತಾಡಬಾರ್ದು, ಅದಂತೂ ಇದ್ದೇ ಇದೆ. ನಾನು ಆಕಾಂಕ್ಷಿ ಇದ್ದೀನಿ, ನಾನು ಕೊಡಿ ಅಂತ ಬಹಿರಂಗ ಯಾರು ಮಾತಾಡಂಗಿಲ್ಲ. ಯಾಕಂದ್ರೆ ಅದನ್ನ ಚರ್ಚೆ ಮಾಡಬೇಕಾದ ಶಾಸಕಾಂಗ ಪಕ್ಷ ಸಭೆಯಲ್ಲಿ ಸಿದ್ದರಾಮಯ್ಯವ್ರು ತೀರ್ಮಾನ ಮಾಡುವಂಥದ್ದು. ಸೊ ಹಾಗಾಗಿ ಬಹಿರಂಗವಾಗಿ ಯಾರು ಚರ್ಚೆ ಮಾಡಂಗಿಲ್ಲ. ಯಾರ್ಯಾರಿಗೆ ಹಿರಿತನ ಇದೆ, ಅವ್ರಿಗೆ ಅವಕಾಶ ಸಿಕ್ಕಿಲ್ಲ, ಅದನ್ನ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಆದರೆ ಸದ್ಯಕ್ಕಂತೂ ಯಾವ ಸಣ್ಣ ಪುಟ್ಟ ಗೊಂದಲನೂ ಇಲ್ಲ, ಸಣ್ಣ ಪುಟ್ಟ ಏನು ಬೆಳವಣಿಗೆನೂ ಇಲ್ಲ. ಅದು ಮುಂಚೆಯಿಂದನೂ ಆಕಾಂಕ್ಷಿಗಳು ಇದ್ದೇ ಇದ್ದಾರೆ, ಮುಂದಕ್ಕೂ ಅವ್ರು ಇದ್ದೇ ಇರ್ತಾರೆ. ಸೊ ಅವಕಾಶ ಸಿಕ್ಕಿದಾಗ ಅವ್ರು ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಎಲ್ಲರೂ ಸಕ್ಷಮರಿದ್ದಾರೆ, ಎಲ್ಲರೂ ಸಾಮರ್ಥ್ಯವುಳ್ಳವರು. ಹೆಂಗಿದೆ ಅಂದ್ರೆ ಸರ್, ಬೆಂಗಳೂರಿನಲ್ಲಿ ಗುಂಡಿಗಳೇ ಇಲ್ಲ, ಮಳೆ ಬಂದ್ರೆ ಈಸಿಯಾಗಿ ನೀರು ಹೋಗುತ್ತೆ, ಇಷ್ಟು ಚೆನ್ನಾಗಿ ಹೇಳ್ತಾ ಇದ್ದೀರಿ. ನೋಡಿ ಅಶೋಕ್ ಗೌಡ್ರೆ, ಗುಂಡಿನೂ ಇದೆ, ಮಳೆ ಈಸಿ ನೀರು ಹೋಗ್ಲಿಕ್ಕೆ ಅದು ಕೆಲಸ ಮಾಡಿದಾರಲ್ಲ. 210 ಸ್ಪಾಟ್ಗಳನ್ನ ಗುರುತಿಸಿ 166 ಸ್ಪಾಟ್ಗಳನ್ನ ಕ್ಲೀನ್ ಮಾಡಿದಾರೆ ಆಲ್ರೆಡಿ. ಅಶೋಕ್ ಗೌಡ್ರೆ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.